ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ ಒದೆ ಸಮುದ್ರದಲ್ಲಿ ದಾಳದಮ್ಮಂದು ಹಬ್ಬ ಇದೆ ಅಂತ ಹೇಳಿದ್ರು ನಮ್ಮ ಅತ್ತೆ ನಮ್ಮವ. ಹಾಗಾಗಿ ಹೋಗೋಣ ಅಂದ್ಬಿಟ್ಟು ಬಂದಿದ್ವಿ. ಇದೇ ನಮ್ಮ ಊರು. ನನ್ನ ಹಸ್ಬೆಂಡು ರಾಜು ಊರು ಒದೆ ಸಮುದ್ರ ಅಂತ. ಕನ್ಗುಮರಡಿ ಅಂತ ಗೊತ್ತಿರುತ್ತೆ. ಆಲ್ಮೋಸ್ಟ್ ಅಲ್ಲಿ ಬಸ್ ಬಿದ್ದೋಗಿತ್ತು. ಅದು ಇಡೀ ಕರ್ನಾಟಕ ಗೊತ್ತಿತ್ತು. ನಮ್ಮ ಕುಮಾರಸ್ವಾಮಿ ಅವರು ಇದ್ದರು, ಹಾಗೆ ಅವ್ರಿಗೆ ಪರಿಹಾರನ ಕೊಟ್ಟಿದ್ರು. ಅದೇ ಊರಿನಿಂದ ಮುಂದೆ ಬಂದರೆ ಒದೆ ಸಮುದ್ರ. ನೋಡಿದ್ರಲ್ಲ ಗಾಯ್ಸ್, ಇದೇ ನಮ್ಮ ಒದೆ ಸಮುದ್ರ. ಕಾಳಮ್ಮಂದು ಪೂಜೆ ಮಾಡ್ತಾಯಿದ್ದಾರೆ ಅಲ್ಲಿ. ಪಟ್ಲದಮ್ಮನಿಗೆ ಆಗಿದೆ ಆಲ್ರೆಡಿ, ನಾವು ಬರೋಷ್ಟರೊಳಗಡೆ ಆಯಿತು. ಅತ್ತೆಗೆ ಮತ್ತು ಅತ್ತೆ ಹೇಳಿದ್ದು ಹೂನಾರ ತೊಗೊಂಬನ್ನಿ ಅಂತ. ಪಟ್ಲದಮ್ಮನಿಗೊಂದು ಮತ್ತು ಕಾಳಮ್ಮನಿಗೊಂದು ಹೂನಾರ ತಂದು ಕೊಟ್ವಿ. ಈಗ ರಾಜು ಹಾಕ್ಬಿಟ್ಟು ಕೂತಿದ್ದಾರೆ. ಇವರೇ ನಮ್ಮ ಅತ್ತೆ ಕಡೆ ಸೈಡಲ್ಲಿ. ಮತ್ತು ಆರತಿ ಎಲ್ಲ ಮನೆಗೆ ಆರತಿ ತಗೊಂಡು 3 ಗಂಟೆ 4 ಗಂಟೆ ರಾತ್ರಿಗಾಯಿತು. ಮನೆಗೆ ಆರತಿ ಎಲ್ಲ ತೊಗೊಂಡು ಬಂದಿದ್ರಂತೆ. ನಾವು ಈಗ ನಮ್ಮ ಅತ್ತೆ ಎಲ್ಲರೂ ಪೂಜೆನ ಮಾಡಿಸ್ತಿದ್ದಾರೆ. ನಾನು ಸಹ ಈ ಕಡೆ ಸೈಡಲ್ಲಿ ಕೂತು ಎಲ್ಲ ವೀಡಿಯೋನು ನೋಡ್ತಾ ನೋಡಿ ಗಾಯ್ಸ್, ಎಲ್ಲರೂ ಈಗ ಮರಿ ಕುಡಿತಾ ಇದ್ದಾರೆ. ಮರಿನೆಲ್ಲನೂ ಫುಲ್ ರಾಜು ನೋಡಿ ಫ್ರೆಂಡ್ ಜೊತೆ ಮಾತಾಡ್ತಾ ಇದ್ದಾರೆ. ಮರಿ ಕಡಿಯೋರು ಕಡಿದ್ರು, ಮತ್ತು ಊರಿಗೆಲ್ಲ ಅಲ್ಗೊಂದು ಮರಿ ಇಲ್ಗೊಂದು ಮರಿ ಅಂತ ಕಡಿತಾಯಿದ್ರು. ಕೋಳಿ ಒಪ್ಸೋರೆಲ್ಲ ಕೋಳಿ ಒಪ್ಪಿಸ್ತಾಯಿದ್ರು. ನಾವು ಕ್ಲೀನ್ ಮಾಡ್ಕೊಂಡು ತಗೊಂಡೇ ಬಂದ್ಬಿಟ್ಟಿದ್ವಿ. ಒಂದು 4 kg ತಗೊಂಡು ಹೋಗೋಣ ಎಕ್ಸ್ಟ್ರಾ ಅಂದ್ಬಿಟ್ಟು ಅವರೇ ಮರಿ ಕೊಡ್ತಾಯಿರೋದ್ರಿಂದ ನಾವು ಒಂದು 4 kg ತೊಗೊಂಬಂದಿದ್ದೀವಿ. ಬನ್ನಿ ಈಗ ಮನೆಗೆ ಹೋಗಿ ರೆಡಿ ಮಾಡ್ತೀವಿ. ಅಲ್ಲಿಗೆ ಇದೇ ನೋಡಿ ಕಾಳಮ್ಮಂದು ಟೆಂಪಲ್, ಅಂದರೆ ದೇವಸ್ಥಾನ. ಅದೊಂಥರ ಶಿಶುವಾರ ಥರ ಇದೆ, ತುಂಬ ಚೆನ್ನಾಗಿದೆ. ಅದು ಶಿಶುವಾರ ಅಂತಲೇ ಇದ್ದಿದ್ದು, ಅದು ದೇವ್ರದ್ದು ತಾಯಿ ಥರ ಬಂದಿದೆ ಅಂದ್ಬಿಟ್ಟು ಬೇರೆ ಕಡೆ ಇದು ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ ತಾಯಿದು ಕಾಳಮ್ಮಂದು. ನೋಡಿ ಇದೇ ಜಾತ್ರೆ, ಇದು ಪಟ್ಲದಮ್ಮ ಅಂತ ಜಾತ್ರೆಯಲ್ಲೂ ಇಲ್ಲೆಲ್ಲ ಸಹ ಪೂಜೆ ಮಾಡ್ತಾರೆ. ಇಲ್ಲಿ ತಂಬಿಟ್ಟು ಮತ್ತು ತಾಯಿಗೆ ಹೂನಾರ ಹಾಕಿ ಪೂಜೆ ಸಹ ಮಾಡ್ತಾರೆ. ಇದು ತುಂಬ ಪವರ್ಫುಲ್ಲು ಪಟ್ಲದಮ್ಮ. ನಾವು ಅರ್ಸ್ಕೊಂಡಿದ್ದೆಲ್ಲನೂ ಸಕ್ಸಸ್ ಮಾಡಿದರೆ, ನಾವು ಇಲ್ಲಿ ನನ್ನ ಮಗಳದ್ದು 1 ವರ್ಷದ ಬರ್ತಡೇನ ತುಂಬ ಗ್ರ್ಯಾಂಡಾಗಿ ಮಾಡಿದ್ವಿ. ಈಗ ರಾಜುಗೂ ಒಂದು ಒಳ್ಳೇದಾಗ್ತಾಯಿದೆ, ಅದನ್ನು ಸಹ ಮಾಡೋಣ ಅಂತಿದ್ದೀವಿ. ಮೇ ತಿಂಗಳಿಗೆ ಮಾಡ್ತೀವಿ. ತುಂಬ ತಾಯಿ ನಮಗೆ ಒಳ್ಳೆಯದನ್ನು ಮಾಡಿಕೊಟ್ಟಿದ್ದಾಳೆ. ತಾಯಿಗೂ ಸಹ ನಾನು ಮೇ ತಿಂಗಳಿಗೆ ಏನು ಅಂದ್ಕೊಂಡಿದ್ದೆ ಅದನ್ನು ನಾನು ಕೊಡ್ತೀನಿ. ಬನ್ನಿ ಈಗ ಮನೆಗೆ ಹೋಗಿ. ಅತ್ತೆ ಎಲ್ಲ ಸಾಮಾನೆಲ್ಲ ತಗೊಂಬಂದಿದ್ದಾರೆ. ಕಾಯೆಲ್ಲ ತುರಿದು ಅಡುಗೆಗೆ ರೆಡಿ ಮಾಡ್ತಿದ್ದಾರೆ. ಏನೇನು ಮಾಡ್ತೀವಿ ಅಂತ ನೀವು ನಮ್ಮ ಬ್ಲಾಗ್ನ ನೋಡಿ, ದಯವಿಟ್ಟು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿಬಿಡಿ. ದಯವಿಟ್ಟು ಎಲ್ಲರೂ ವೀಡಿಯೋನ ನೋಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ಲ ನೋಡ್ತಿದ್ದೀರಾ. ಈಗ ಚಿಕನ್ನೆಲ್ಲ ಅತ್ತೆ ತೊಳೆದು ಇಡ್ತಾಯಿದ್ದಾರೆ. ನಾನು ಒಗ್ಗರಣೆ ಹಾಕ್ತಾಯಿದ್ದೀನಿ. ಮಟನ್ ಸಾರು ಮತ್ತು ಅತ್ತೆ ಚಿಕನಲ್ಲಿ ಕಾಯನ್ನ ಅಂತ ಮಾಡ್ತಾರೆ. ನಮ್ಮ ಕಡೆ ಇಲ್ಲೆಲ್ಲ ಬಿರಿಯಾನಿ ಅಂತೀವಿ, ಅವರು ಇಲ್ಲಿ ಕಾಯಿ ಅನ್ನೋ ಥರ ಚೆನ್ನಾಗಿ ಮಾಡ್ತಿದ್ದಾರೆ. ನಾನೀಗ ಮಟನ್ನ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ. ಮಟನ್ ಸಾಂಬಾರು ಮಾಡ್ತಾಯಿದ್ದೀನಿ. ಹಾಗೆ ಚಿಕನ್ದು ಗ್ರೇವಿ, ಮಟನ್ ಸಾರು ರೆಡಿಯಾಗಿದೆ. ಅದಾದ ನಂತರ ಅತ್ತೆಗೆ ಪಾಪ ಅವರು ಎಲ್ಲ ಫುಲ್ ಟಯರ್ಡ್ ಆಗಿಬಿಟ್ಟಿದ್ರು, ರೆಸ್ಟ್ ಮಾಡಿ ಅಂದ್ಬಿಟ್ಟು ನಾನು ಈಗ ಕಬಾಬ್ ಹಾಕ್ತಾಯಿದ್ದೀನಿ. ಅಷ್ಟರೊಳಗೆ ಅತ್ತೆ ಮತ್ತು ಮಾವರಿಗೆಲ್ಲ ಊಟ ಕೊಟ್ಬಿಟ್ಟು ನಾನು ತಿಂದು ಹೊರಡೋಣ ಅಂತ. ನೋಡಿ ಇದೆ ಕಾಯನ್ನು ಸೂಪರಾಗಿರ್ತದೆ.
ಈಗ ಚಿಕನ್ ಗ್ರೇವಿ ರೆಡಿ ಆಯಿತು. ಮೊಟ್ಟೆ, ಚಿಕನ್ ಗ್ರೇವಿ, ಕಬಾಬು, ಮಟನ್ ಸಾಂಬಾರು, ತುಂಬ ಮುದ್ದೆ. ಈಗ ನೋಡಿ ನಮ್ಮ ಅತ್ತೆ ಮುದ್ದೆ ರೆಡಿ ಮಾಡ್ತಾಯಿದ್ದೆ. ನಮ್ಮ ಅಣ್ಣ, ನಮ್ಮ ಅತ್ತಿಗೆ, ತೇಜು, ವಿಮಲಕ್ಕ, ಗೋವಿಂದಣ್ಣ ಎಲ್ಲ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್. ಅದ್ರ ವೀಡಿಯೋ ಮಾಡೋಷ್ಟರೊಳಗೆ ಪವರ್ ಹೋಯ್ತು, ಕರೆಂಟ್ ಇರಲಿಲ್ಲ. ಹಾಗಾಗಿ ಕಾರಲ್ಲಿ ಹಾಕ್ಕೊಂಡು ಈಗ ಬರ್ತಾಯಿದ್ದೀವಿ. ನನ್ನ ಮಗ ರಾಯನ್ ನೋಡಿ, ಅವನಿಗೆ ಕಾರ್ ಅಂದರೆ ತುಂಬ ಇಷ್ಟ, ಎಂಜಾಯ್ ಮಾಡ್ತಾಯಿದ್ದಾನೆ. ಇದಾಗಿತ್ತು ನಮ್ಮ ಹೊದೆ ಸಮುದ್ರದ ದಾಳದಮ್ಮ ಹಬ್ಬ. ಎಲ್ಲರೂ ವೀಡಿಯೋನ ನೋಡಿ, ಹಾಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಪಟ್ಲದಮ್ಮ ನಿಮಗೂ ಸಹ ಒಳ್ಳೇದು ಮಾಡಲಿ. ಕಾಳಮ್ಮ ನಮಗಂತೂ ತುಂಬ ಒಳ್ಳೇದು ಮಾಡಿದ್ದಾರೆ. ಥ್ಯಾಂಕ್ ಯು ಆಲ್ ಮೈ ಗಾಡ್ಸ್. ನನ್ನ ತಂದೆ ತಾಯಿ, ನಮ್ಮ ಅತ್ತೆ, ನಮ್ಮ ಮಾವ ರಾಜುಗೆ ಥ್ಯಾಂಕ್